ವೆಲ್ಕಮ್ ಟೆಕ್ನಿಷಿಯನ್ಸ್. ಇವತ್ತು ನಾವು C311 ಇನ್ಸ್ಟ್ರೂಮೆಂಟ್ ಇಂದ ರಿಯೇಜೆಂಟ್ ಅನ್ನ ಹೇಗೆ ರಿಮೂವ್ ಮಾಡೋದು ಅನ್ನೋದನ್ನ ನೋಡೋಣ. ಸೊ ಆಸ್ ಯೂಶುವಲ್ ಇನ್ಸ್ಟ್ರೂಮೆಂಟ್ ಯಾವಾಗ್ಲೂ ಸ್ಟ್ಯಾಂಡ್ ಬೈ ಅಲ್ಲೇ ಇರಬೇಕು. ಸ್ಯಾಂಪ್ಲಿಂಗ್ ಸ್ಟಾಪ್ ಮತ್ತೆ ಬೇರೆ ಯಾವುದೇ ಒಂದು ಸ್ಟೇಟಸ್ ಇನ್ಸ್ಟ್ರೂಮೆಂಟ್ ಅಲ್ಲಿ ರಿಯೇಜೆಂಟ್ ಅನ್ನ ತೆಗಿಲಿಕ್ಕೆ ಆಗೋದಿಲ್ಲ. ಸೊ ಅದು ಇನ್ಸ್ಟ್ರೂಮೆಂಟ್ ಯಾವಾಗೂ ಸ್ಟ್ಯಾಂಡ್ ಬೈ ಅಲ್ಲೇ ಇರಬೇಕು. ಸ್ಟ್ಯಾಂಡ್ ಬೈ ಅಲ್ಲಿ ಇದ್ದ ತಕ್ಷಣ ರಿಯೇಜೆಂಟ್ ಅನ್ನೋದಕ್ಕೆ ಹೋಗಿ ಸೆಟ್ಟಿಂಗ್ಸ್ ಅಲ್ಲಿ ನಾವು ಯಾವ ರಿಯೇಜೆಂಟ್ 0 ಆಗಿದೆ, 0 ಆದಾಗ ಅದು ರೆಡ್ ಕಲರ್ ಅಲ್ಲಿ ಇರಬೇಕು. ಬಾತ್ ಡಿಟರ್ಜೆಂಟು ಮತ್ತೆ ಬೇರೆ ತರ ರಿಯೇಜೆಂಟು ಬ್ಲಾಕ್ ಕಲರ್ ಅಲ್ಲಿ 0 ಆದ್ರೆ ಅದನ್ನ ತೆಗಿಯಕ್ಕೆ ಹೋಗ್ಬಾರ್ದು, ಅದು ರೆಡ್ ಆಗೋ ತನಕ ಕಾಯ್ಬೇಕು. ಓಕೆ, ಸೊ ಇವಾಗ ಹಸೆ ರಿಯೇಜೆಂಟ್ ಡೈರೆಕ್ಟ್ಲಿ ಕೆಂಪ್ ಕಲರ್ ಅಲ್ಲಿ 0 ಆಗುತ್ತೆ. ಸೊ ಅದನ್ನ ಸೆಲೆಕ್ಟ್ ಮಾಡಬೇಕು. ಸೊ ಈಗ ಮಲ್ಟಿಪಲ್ ರಿಯೇಜೆಂಟ್ ತೆಗಿಬೇಕು ಅಂತಾದ್ರೆ ಸೆಕೆಂಡ್ ಅಥವಾ ಥರ್ಡ್ ರಿಯೇಜೆಂಟ್ ಅನ್ನ 0 ಆಗಿರೋದನ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಕಂಟ್ರೋಲ್ ಪ್ರೆಸ್ ಮಾಡ್ಕೊಳ್ಳಿ. ಸೊ ಅವಾಗ ಮಲ್ಟಿಪಲ್ ಲೈನ್ಸ್ ಅಟ್ ಎ ಟೈಮ್ ಸೆಲೆಕ್ಟ್ ಆಗುತ್ತೆ. ಸೊ ಅದರ ನಂತರ ನೀವು ಇಲ್ಲಿ ಅನ್ಲೋಡಿಂಗ್ ಅನ್ನೋದನ್ನ ಕ್ಲಿಕ್ ಮಾಡಿ. ಸೊ ಅನ್ಲೋಡಿಂಗ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಅದು ಹೇಳುತ್ತೆ ಇದನ್ನೇ ನೀವು ತೆಗಿಬೇಕು ಅಂತಿದ್ದೀರಾ ಇಲ್ವೋ ಅಂತ. ಸೊ ಕನ್ಫರ್ಮ್ ಮಾಡುತ್ತೆ. ಸೊ ನೋಡ್ಕೊಳ್ಳಿ ಪೊಸಿಷನ್ಸ್ ಗಳನ್ನೆಲ್ಲ. ಸೊ ಆಮೇಲೆ ಎಕ್ಸಿಕ್ಯೂಟ್ ಅಂತ ಕೊಡಿ. ಎಕ್ಸಿಕ್ಯೂಟ್ ಅಂತ ಕೊಟ್ಟ ತಕ್ಷಣ ಇನ್ಸ್ಟ್ರೂಮೆಂಟ್ ಮೂವ್ಮೆಂಟ್ ಆಗುತ್ತೆ. ನಾನು ಮುಂಚೆ ಹೇಳ್ದಂಗೆ ಅದು ಪ್ರೋಬ್ ಮೂವ್ಮೆಂಟ್ ಅದನ್ನೆಲ್ಲ ಮಾಡ್ಕೊಳ್ಳುತ್ತೆ. ಅದಾದ ತಕ್ಷಣನೇ ಅದು ರಿಯೇಜೆಂಟ್ ಡೋರ್ ನ ಓಪನ್ ಮಾಡುತ್ತೆ. ಡೋರ್ ನ ಓಪನ್ ಮಾಡಿದ ತಕ್ಷಣ ಅದು ಯಾವ ರಿಯೇಜೆಂಟ್ ನ ತೆಗಿಯಕ್ಕೆ ಆಪ್ಷನ್ ಕೊಡುತ್ತೆ ಅದನ್ನಷ್ಟೇ ತೆಗಿರಿ. ಬೇರೆ ಪಕ್ಕದಲ್ಲಿ ಇರೋದನ್ನ ಇದು ಯಾವ್ದು ತೆಗಿಲಿಕ್ಕೆ ಆಗಲ್ಲ. ಸೊ ಏನು ಮಾಡಕ್ ಹೋಗ್ಬೇಡಿ. ಸೊ ಅದನ್ನ ತೆಗಿರಿ. ಆಮೇಲೆ ಡೋರ್ ಕ್ಲೋಸ್ ಮಾಡಿ. ಸೊ ಡೋರ್ ಕ್ಲೋಸ್ ಮಾಡಿದ ತಕ್ಷಣ ಅದು ಮತ್ತೆ ಇನ್ನೊಂದ್ಸತಿ ರೊಟೇಟ್ ಆಗುತ್ತೆ. ರೊಟೇಟ್ ಆದ್ಮೇಲೆ ಮತ್ತೆ ಇನ್ನೊಂದು ಯಾವ್ದು ರಿಯೇಜೆಂಟ್ ತೆಗಿಲಿಕ್ಕೆ ನೀವು ಆಪ್ಷನ್ ಕೊಟ್ಟಿದ್ದೀರಾ ಅದನ್ನ ಕೊಡುತ್ತೆ, ಓಪನ್ ಮಾಡಿ ಕೊಡುತ್ತೆ. ಆವಾಗ ಅದನ್ನ ತೆಗಿರಿ. ಸೊ ಒಂದ್ಸತಿ ಅದು ಎರಡು ತೆಗೆದಾಯ್ತು ಅಂದ ತಕ್ಷಣ ಎಂಡ್ ಅನ್ನೋದನ್ನ ಕ್ಲಿಕ್ ಮಾಡಿ. ನೀವು ಎಂಡ್ ಕ್ಲಿಕ್ ಮಾಡ್ಲಿಲ್ಲ ಅಂದ್ರೂ ಕೂಡ ಆಟೋಮೆಟಿಕ್ ಆಗಿ ಇನ್ಸ್ಟ್ರೂಮೆಂಟ್ ಸ್ಟ್ಯಾಂಡ್ ಬೈಗೆ ಹೋಗುತ್ತೆ. ಸೊ ಸ್ಟ್ಯಾಂಡ್ ಬೈಗೆ ಹೋಗುತ್ತೆ. ಸೊ ಅಲ್ಲಿಗೆ ನಿಮ್ಮ ರಿಯೇಜೆಂಟ್ ತೆಗೆದು ಆಯ್ತು. ಸೊ ಇಲ್ಲಿ ನೀವು ವಾಪಸ್ ನೋಡಿದಾಗ ಈ 0 ಅಂತೆಲ್ಲ ಬರ್ದಿರೋದು ಇದು ಯಾವುದು ಇರೋದಿಲ್ಲ. ಸೊ ಐ ಹೋಪ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು.